ನಮಸ್ಕಾರ ಎಲ್ರಿಗೂ, ನಾನು ನಿಮ್ ರೂಪೇಶ್ ಶೆಟ್ಟಿ ಮಾತಾಡ್ತಿರೋಂಥದ್ದು. KKPL ಬಹುಶಃ ಪ್ರೋ ಕಬಡ್ಡಿ ಕೇಳಿರ್ತೀರಾ ಅಥವಾ ಭಾರತೀಯ ಕಬಡ್ಡಿ ತಂಡದ ಬಗ್ಗೆ ಕೇಳಿರ್ತೀರಾ. ಆದ್ರೆ ಇವಾಗ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ಕಬಡ್ಡಿ ಪಟುಗಳಿಗೆ ಮಾತ್ರ ಅಂತಾನೆ ಒಂದು ಕಬಡ್ಡಿ ಪ್ರೀಮಿಯರ್ ಲೀಗ್ ಬರ್ತಾ ಇದೆ, ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್. ಎಂತ ಒಂದು ಅದ್ಭುತ ಕಲ್ಪನೆ ಅಂತಂದ್ರೆ, ಕರ್ನಾಟಕದಲ್ಲಿ ಎಷ್ಟೋ ಜನ ಕ್ರೀಡಾಪಟುಗಳು ಕಬಡ್ಡಿಯನ್ನ ಅಂದ್ರೆ ಕಬಡ್ಡಿಯಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿರುವಂತಹ ಕ್ರೀಡಾಪಟುಗಳು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಹೇಗೆ ಪ್ರೋ ಕಬಡ್ಡಿಗೆ ಹೋಗೋದು, ಹೇಗೆ ಭಾರತ ತಂಡಕ್ಕೆ ಆಯ್ಕೆ ಆಗೋದು, ಎಲ್ಲ ಗೊಂದಲ, ಎಲ್ಲ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಒಂದು ಒಳ್ಳೆ ವೇದಿಕೆ ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅವ್ರು ತಗೊಂಡ್ಬಂದಿರುವಂತದ್ದು. ಒಂದ್ ರೀತಿಯಲ್ಲಿ ಈ ಏನ್ ತಯಾರಿ ಇದೆ ಅಥವಾ ಈ ಯೋಜನೆ ಇದೆ ಬೇರೆ ರಾಜ್ಯಗಳಲ್ಲಿ ಆಗಿದೆ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಆಗ್ತಾ ಇರುವಂತದ್ದು. ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಏನಕ್ಕೆ ಅಂತಂದ್ರೆ, ಒಂದು ಇದು ತುಂಬಾ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಜನರಿಗೆ ಮನೋರಂಜನೆಯ ಜೊತೆಗೆ ಕಬಡ್ಡಿಯನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿರುವಂತಹ ವಿಚಾರ, ಕರ್ನಾಟಕದ ಕಬಡ್ಡಿ ಪಟುಗಳಿಗೆ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಇನ್ನಷ್ಟು ಕಬಡ್ಡಿ ಪಟುಗಳು ಈ ವೇದಿಕೆಯ ಮುಖೇನ ಪ್ರೋ ಕಬಡ್ಡಿಗೆ ಅಥವಾ ಭಾರತ ತಂಡಕ್ಕೆ ಹೋಗೋ ತರ ಆಗ್ಲಿ. ಆಲ್ ದ ವೆರಿ ಬೆಸ್ಟ್. ಸೊ ಇದೆಲ್ಲದರ ಜೊತೆಗೆ ನಾನು ಒಂದು ಸಣ್ಣ ಭಾಗ ಆಗಿರ್ತೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಆದಷ್ಟು ಬೇಗ ಶುರುವಾಗ್ತಾ ಇದೆ KKPL.